ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಕೀರ್ತನೆಗಳು 150 ಕಾರ್ಯಕ್ರಮಕ್ಕೆ ಪುನಃ ನಿಮ್ಮನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಬಹಳ ಸಂಚಿಕೆಗಳಿಂದ ನಾವು ದೇವಸೇವಕರ ಮೂಲಕವಾಗಿ ಕೀರ್ತನೆಯನ್ನು ಕ್ರಮಬದ್ಧವಾಗಿ ನಾವು ಕಲಿತಾ ಇದ್ದೇವೆ. ಅನೇಕ ವಿಧವಾದಂಥ ರಹಸ್ಯಗಳು ನಾವು ತಿಳ್ಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮದಿಂದ ಸಾಧ್ಯವಾಗ್ತಾ ಇದೆ. ಅನೇಕರು ಈಗಾಗಲೇ ನೀವು ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ಎಂಬುದಾಗಿ ನೆನೆಸ್ಕೊಳ್ತೇವೆ ಮತ್ತು ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಿಸಿದ್ದೀರಾ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ಸಿದ್ಧವಾಗಿ ಬಂದಿರುವಂಥ ಎಲ್ಲರಿಗೂ ಮತ್ತೊಂದು ಆವತ್ತು ಯೇಸು ಕ್ರಿಸ್ತನನ್ನು ಸ್ವಾಗತಿಸ್ತಾ ನಮ್ಮದಲ್ಲಿ ಇವತ್ತು ಕಲಿಸಿಕೊಡುವುದಕ್ಕಾಗಿ DGM ಬೇತೇಲ್ ಚರ್ಚಿನ ಹಿರಿಯ ಸಭಾಪಾಲಕರಾಗಿರುವಂಥ ಹಾಗೂ ಆಸರೆ ಟಿವಿಯ ನಿರ್ದೇಶಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತೇವೆ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟ್ರೆ, ಕಳೆದ ಅನೇಕ ಸಂಚಿಕೆಗಳನ್ನು ಕೀರ್ತನೆಯನ್ನು ಕ್ರಮಬದ್ಧವಾಗಿ ನಮ್ಮ ವೀಕ್ಷಕರಿಗೆ ಹೇಳಿಕೊಡ್ತಾ ಇದ್ದಾರೆ. ಬಹಳಷ್ಟು ವಿಷಯಗಳು ನಮಗೆ ಕಲಿತ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಈಗಾಗಲೇ ಅನೇಕ ಯಾರು ಬರೆದ್ರು, ಯಾವ ಕಾಲಘಟ್ಟಗಳಲ್ಲಿ ಹೇಗೆ ವಿಭಾಗವಾಗಿದೆ ಎಲ್ಲವನ್ನು ಹೇಳ್ತಾ ಹೋಗಿ ವಿಭಜನ ರೂಪವನ್ನು ನಮಗೆ 13 ವಿಭಜನ ರೂಪವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ 2 ಮೊದಲನೇ ವಿಭಜನ ರೂಪ ಸ್ತೋತ್ರ ಗೀತೆಗಳು, ನಂತರ ವೈದಿಕ ಪ್ರಲಾಪಗಳು, ಸಾಮಾಜಿಕ ಪ್ರಲಾಪಗಳು, ಸ್ತುತಿಗೀತೆಗಳು, ಜ್ಞಾನದ ರಾಜಕೀಯ ಕೀರ್ತನೆಗಳು, ಜ್ಞಾನ ಕೀರ್ತನೆಗಳು, ಮೆಸ್ಸಿಯನ ಕುರಿತಾಗಿಯ ಕೀರ್ತನೆಗಳು, ಶಾಪದ ಕೀರ್ತನೆಗಳು, ಐತಿಹಾಸಿಕ ಮತ್ತು ಚಾರಿತ್ರಿಕ ಕೀರ್ತನೆಗಳು, 10ನೇದಾಗಿ ಆರಾಧನಾ ಕೀರ್ತನೆಗಳು, ಯಾತ್ರಾ ಕೀರ್ತನೆಗಳು, ಅಲ್ಲೆಲ್ಲುಯ ಕೀರ್ತನೆಗಳು, ಧರ್ಮಶಾಸ್ತ್ರ ಕೀರ್ತನೆಗಳು, ಒಟ್ಟಿಗೆ 13 ವಿಭಜನ ರೂಪಗಳನ್ನು ನೋಡ್ತೇವೆ ನಾವು. ಹೌದು, ಈಗಾಗಲೇ ಫಸ್ಟ್ ನೀವು ಸ್ತೋತ್ರದ ಕೀರ್ತನೆಗಳು ಸ್ತೋತ್ರದ ಕೀರ್ತನೆ ನಾವು 8ನೇ ಕೀರ್ತನೆ, 19ನೇ ಕೀರ್ತನೆ, 29ನೇ ಕೀರ್ತನೆ, 33ನೇ ಕೀರ್ತನೆ ಮತ್ತು 100ನೇ ಕೀರ್ತನೆ, 113ನೇ ಕೀರ್ತನೆ 6 ಕೀರ್ತನೆಗಳು ಸ್ತೋತ್ರದ ಒಂದು ಗೀತೆಗಳನ್ನು ಧ್ಯಾನ ಮಾಡಿದ್ದೇವೆ. ಕಳೆದ 2 ಸಂಚಿಕೆಗಳಿಂದ ನಾವು ಈಗಾಗಲೇ ವೈಯಕ್ತಿಕ ಪ್ರಲಾಪಗಳು 3ನೇ ಕೀರ್ತನೆ ಧ್ಯಾನಿಸಿದ್ದೇವೆ, 4ನೇ ಕೀರ್ತನೆ ಧ್ಯಾನಿಸಿದ್ದೇವೆ. ಮುಂದುವರಿಲಿ ಹೌದು, ವೈಯಕ್ತಿಕ ಪ್ರಲಾಪಗಳಲ್ಲಿ 3ನೇ ಕೀರ್ತನೆ, 4ನೇ ಕೀರ್ತನೆ, 5ನೇ ಕೀರ್ತನೆ, 6ನೇ ಕೀರ್ತನೆ, 7ನೇ ಕೀರ್ತನೆ, 14ನೇ ಕೀರ್ತನೆ, 17ನೇ ಕೀರ್ತನೆ ಮತ್ತು 22ನೇ ಕೀರ್ತನೆ, ಒಟ್ಟು 8 ಕೀರ್ತನೆಗಳು. ಹೌದು, ಅಷ್ಟೇ. ಈಗಾಗಲೇ ನಾವು 3 ಮತ್ತು 4 ಕಲಿತ ಆಗಿದೆ. 3, 4ಕ್ಕೆ ನಾವು ಧ್ಯಾನ ಮಾಡಿ ಆಗಿದೆ. 5ನೇ ಕೀರ್ತನೆ ಇವತ್ತು ನಾವು ಕಲಿತುಕೊಳ್ಳೋಣ. ಈ 5ನೇ ಕೀರ್ತನೆಯಲ್ಲಿ 12 ವಾಕ್ಯಗಳು ಉಂಟು. 12 ವಾಕ್ಯಗಳುಂಟು. ಇದನ್ನು 4 ವಿಭಾಗಗಳಿಂದ ವಿಂಗಡಿಸಬಹುದು. 1ರಿಂದ 3 1ನೇ ಭಾಗ, 4ರಿಂದ 7 2ನೇ ಭಾಗ, 8ರಿಂದ 10 3ನೇ ಭಾಗ, 11 12 4 ಭಾಗಗಳು. 4 ಭಾಗಗಳಾಗಿ ನಾವು ವಿಂಗಡಿಸಿ ಧ್ಯಾನಿಸಬಹುದು. ಇದು ದಾವೀದನ ಕೀರ್ತನೆಯಾಗಿದೆ. ಪ್ರಧಾನ ಗೀತೆಯ ಸಂಗ್ರಹಗಳಿಂದ ತೆಗೆದಂಥ ಕೀರ್ತನೆ ಇದು. ದಾವೀದನೇ ಬರೆದದ್ದು ಈ ಕೀರ್ತನೆ. ಅದು ಹೆಚ್ಚಿನ ಅಂಶ ಹೆಚ್ಚಿನಾಗಿ ನೋಡಿದ 150 ಕೀರ್ತನೆಯಲ್ಲಿ ದಾವೀದನ ಹೆಚ್ಚು ಕೀರ್ತನೆ ಬರೆದಿದ್ದಾನೆ. ಅಂದ್ರೆ ಅವನು ಸಣ್ಣ ಪ್ರಾಯದಿಂದಲೇ ಒಂದು ಕೀರ್ತನೆಗಳನ್ನು ಹಾಡುಗಳನ್ನು ಹಾಡ್ತಾ ಇದ್ದ, ದೇವರನ್ನು ಮೈಪಡಿಸ್ತಿದ್ದ. ಕಾಡಿನಲ್ಲಿ ಅವನು ಕುರುಬನಾಗಿದ್ದ. ಹೌದು, ಆ ಹೃದಯ ನೋಡಿ ದೇವರವನನ್ನು ಉನ್ನತ ಸ್ಥಾನಕ್ಕೆ ಏರಿಸಿ. ಅದೊಂದು ಹಾಡು ಕೂಡ ಉಂಟಲ್ಲ, ಆರಾಧನೆ ವೀರನಿಗೆ ಪ್ರಮೋಷನ್ ನಿಶ್ಚಯ ಎಂಬುದಾಗಿ. ದೇವರ ಆರಾಧನೆ ಇಷ್ಟಪಡ್ತಾನೆ. ಖಂಡಿತ ಭಾಷೆ. ಹೌದು. ಇವತ್ತು ಕೀರ್ತನೆ 5ನೇ ಕೀರ್ತನೆ ಓದುದಾದ್ರೆ 1ರಿಂದ 3 ವಾಕ್ಯ ಮೊದಲ ಭಾಗ ಅಂತ ಹೇಳಿದೆ. ಅಲ್ಲಿ ಪ್ರಾರ್ಥನೆ, ಮೊರೆ ಮತ್ತು ಪ್ರಲಾಪವನ್ನು ಒಟ್ಟಾಗಿ ಸೇರಿ ನಾವರಿಗೆ ಕಾಣ್ತೇವೆ. ದಾವೀದನದ್ದು 6 ವಿಷಯಗಳನ್ನು ನಾವರಿಗೆ ಕಾಣ್ತೇವೆ. ಒಂದೊಂದಾಗಿ ಓದುವ. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು. ನನ್ನ ಮಾತಿಗೆ ಕಿವಿಗೊಡು. ನೋಡಿ, ದೇವರನ್ನು ನೋಡಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಆತ ಮೊರೆ ಎಂಬುದಾಗಿ ಕೂಡ ಹೇಳ್ಬೋದು. ನನ್ನ ಮಾತಿಗೆ ಕಿವಿಗೊಡು. ಒಂದು ಉದಾಹರಣೆಗೆ, ನಾವು ಮಾತಾಡ್ತಿರುವಾಗ ಒಬ್ಬ ವ್ಯಕ್ತಿ ನಮಗೆ ಗಮನ ಕೊಡದೆ ಹೋದರೆ ನಿರಾಶೆ ದುಃಖ ಆಗ್ತದೆ. ಅದಕ್ಕೆ ಆತ ದೇವರು ನೋಡಿಕೊಂಡು ಹೇಳ್ತಾನೆ, ನನ್ನ ಮಾತಿಗೆ ಕಿವಿಗೊಡು. ನಮ್ಮ ದೇವರು ಕಿವಿ ಕೊಡುವ ದೇವರು. ಯಾವಾಗ ಕಿವಿ ಕೊಡುವುದಿಲ್ಲ ಅಂದರೆ, ಏಷ್ಯ 59:1-2 ವಾಕ್ಯ ಓದುವಾಗ, ನಮ್ಮ ಪಾಪ ಅಕ್ರಮಗಳು ಇರುವಾಗ ದೇವರು ಕಿವಿ ಕೊಡಲಿಕ್ಕೆ ಆಗಲ್ಲ. ಓದಿ ಏಷ್ಯ 59. ನನ್ನ ರಕ್ಷಿಸಲಾರದಂಥ ಮೊಟ್ಟುಗೆ ಎಲ್ಲ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಪಾಪಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ಇನ್ನೊಂದು ವಾಕ್ಯ ಏಷ್ಯ 1:15. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು.
ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. ನೋಡಿ, ಪಾಪ ಇರುವಾಗ ದೇವರು ಪ್ರಾರ್ಥನೆ ಕೇಳಲ್ಲ. ಅದು ದಾವೀದನಿಗೆ ಸ್ವಲ್ಪ ದೇವರು ತನ್ನ ಮುಖ ಮರೆ ಮಾಡಿದರೆ ತನ್ನ ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ ಎಂಬುದಾಗಿ ಅನ್ನಿಸಿದರೆ ಅವನು ಕುಗ್ಗಿ ಹೋಗ್ತಾ ಇದ್ದ. ಅಷ್ಟು ಅಟ್ಯಾಚ್ ಆಗಿದ್ದ ದೇವರೊಟ್ಟಿಗೆ, ಅಷ್ಟು ಅನ್ಯೋನ್ಯವಾಗಿ ಜೀವಿಸ್ತಾ ಇದ್ದ. ಸತ್ಯವೇದ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸುವಂಥ ಎಷ್ಟೋ ಭಕ್ತರು ನೋಡ್ತಾರೆ. ಅನೋಕ ಆಗಿರ್ಬೋದು, ನೋಹ ಆದಿಕಾಂಡ 5:20-24 ಅನೋಕ, ಆದಿಕಾಂಡ 6:9 ನೋಹ. ಅನೇಕ ಭಕ್ತರು ಸತ್ಯವೇದ ನೋಡ್ತಾರೆ ದೇವರೊಂದಿಗೆ ಅನ್ಯೋನ್ಯವಾಗಿ ಜೀವಿಸ್ತಿದ್ದರು. ಅದಕ್ಕೆ ದೇವರನ್ನು ನೋಡಿ ಹೇಳ್ತಾನೆ, ನನ್ನ ಮಾತಿಗೆ ಕಿವಿಗೊಡು. ಎರಡನೇದಾಗಿ ಏನು ಹೇಳ್ತಾನೆ ಅವನು? ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ಧ್ಯಾನ ಮಾಡ್ತಾ ಇದ್ದಾನೆ ಆತನು. ಆದರೆ ಆ ಧ್ಯಾನ ದೇವರು ಲಕ್ಷಿಸಬೇಕಂತ ಅವನು ಇಷ್ಟಪಡ್ತಾ ಇದ್ದಾನೆ. ದೇವ್ರು ನೋಡಬೇಕು, ದೇವ್ರು ಮೆಚ್ಚಬೇಕು, ತನ್ನ ಧ್ಯಾನ ಲಕ್ಷ್ಯಕ್ಕೆ ತರಬೇಕು. ಅಂದರೆ ಯಾವ ಧ್ಯಾನ ಆತನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಅವನಿಗೆ ಮತ್ತು ದೇವರಿಗೆ ಗೊತ್ತು. ಯಾವುದನ್ನು ಧ್ಯಾನಿಸ್ತಾ ಇದ್ದಾನೆ ದೇವರಿಗೆ ಚೆನ್ನಾಗಿ ಗೊತ್ತು. ಹೃದಯ ತಿಳ್ಕೊಳ್ಳುವ ದೇವರು ನಮ್ಮ ದೇವರು. ಹೌದೌದು ಹೌದು. ಅದಕ್ಕೆ ನನ್ನ ಧ್ಯಾನ ನಿನಗೆ ಲಕ್ಷ್ಯಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮುಂದೆ, ನನ್ನ ಅರಸೆ, ನನ್ನ ಅರಸೆ, ನನ್ನ ದೇವರೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನಿನ್ನನ್ನೇ ಪ್ರಾರ್ಥಿಸುವೆನು. ದಾವೀದನು ನಾನು ಆರಾಧಿಸುವ ದೇವರು, ಸೇವಿಸುವ ದೇವರು ಜೀವ ಉಳ್ಳವನಂತ ಚೆನ್ನಾಗಿ ತಿಳ್ಕೊಂಡಿದ್ದ. ಕಲ್ಲನ್ನು, ಮರವನ್ನು, ಮಣ್ಣನ್ನು, ಗೊಂಬೆಯನ್ನು, ಮೂರ್ತಿಯನ್ನು, ಸೂರ್ಯನನ್ನು, ಚಂದ್ರನ್ನು, ಸೃಷ್ಟಿಯನ್ನು ಅವನು ಆರಾಧಿಸ್ತಾ ಇರಲಿಲ್ಲ, ಪ್ರಾರ್ಥಿಸ್ತಾ ಇರಲಿಲ್ಲ. ಆದರೆ ಅವನು ಸತ್ಯದೇವರು ಜೀವ ಉಳ್ಳವನು, ಜೀವಿಸ್ತಾ ಇದ್ದಾನೆ, ಆತ್ಮಸ್ವರೂಪನು ಚೆನ್ನಾಗಿ ತಿಳಿದದರಿಂದ ಆತನು ಹೇಳ್ತಾ ಇದ್ದಾನೆ ತನ್ನ ಪ್ರಾರ್ಥನೆ ಕುರಿತಾಗಿ ದೇವರಿಗೆ ಹೇಳುದು. ನೋಡ್ತೇವೆ ಒಂದು ಪುನಃ ಓದಿ ವಾಕ್ಯ. ನನ್ನ ಅರಸೆ, ನನ್ನ ಅರಸೆ, ನನ್ನ ದೇವರೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನಿನ್ನನ್ನೇ ಪ್ರಾರ್ಥಿಸುವೆನು. ಮುಂದೆ ನಾಲ್ಕನೇದಾಗಿ ಮುಂದೆ ಏನು ಹೇಳ್ತಾನೆ? ನನ್ನ ಮೊರೆಯನ್ನು ಆಲೈಸು, ನನ್ನ ಮೊರೆಯನ್ನು ಆಲಿಸು, ನನ್ನ ಮೊರೆಯನ್ನು ಲಾಲಿಸು. ಮೊರೆ ಅಂದರೆ ಏನು? ಪ್ರಾರ್ಥನೆಗಿಂತಲೂ ಅದು ಭಿನ್ನವಾದದ್ದು. ಕಷ್ಟ, ದುಃಖಗಳು, ವೇದನೆ ಇರುವಾಗ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಮೊರೆ ಇಡ್ತೇವೆ, ಓ ದೇವರೇ, ಕಣ್ಣೀರಿನಿಂದ ದೇವರಿಗೆ ನಾವು ಕೂಗುವಂಥದ್ದು. ಅದೇ ಆಗಿದೆ ಮೊರೆ. ನಮ್ಮ ದೇವರು ಮೊರೆಯನ್ನು ಕೇಳುವಂಥ ದೇವರಾಗಿದ್ದಂಥ ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು. ನಮ್ಮ ದೇವರು ನಮ್ಮ ಮೊರೆ ಕೇಳ್ತಾನೆ. ವಿಮೋಚನಾ ಕಾಂಡ 2:23-25 ವಾಕ್ಯದಲ್ಲಿ ಇಸ್ರೇಲ್ ಜನರು 430 ವರ್ಷಗಳ ಕಾಲ ಈ ಐಗುಪ್ತ ದೇಶದ ದಾಸತ್ವದಲ್ಲಿದ್ದರು. ಅವ್ರು ಯಾವಾಗ ದೇವರು ಮೊರೆ ಇಡ್ತಿದ್ರಂತೆ. ಓದಿ ವಾಕ್ಯವನ್ನು. ಮೊರೆ ಇಟ್ಟಾಗ ದೇವರು ಅವರ ಮೊರೆಗೆ ಲಕ್ಷ್ಯ ಕೊಟ್ಟನಂತೆ ಅವರ ಕಡೆಗೆ. ವಿಮೋಚನಾ ಕಾಂಡ 2:23-24-25 ವಾಕ್ಯ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಅವರಲ್ಲಿ ಲಕ್ಷ್ಯವಿಟ್ಟ. ಮೊರೆ ಕೇಳಿ ದೇವರು ಸುಮ್ಮನೆ ಇರುವಂಥ ದೇವರಲ್ಲ. ಕೀರ್ತನೆ 34:4 ನನ್ನ ಮೊರೆಯನ್ನು ನೋಡಿ. ಕೀರ್ತನೆ 34:4 ಓದಿ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಸದುತ್ತರ ಕೊಟ್ಟು ಎಲ್ಲ ಭೀತಿಯಿಂದ ತಪ್ಪಿಸ. ಮೊರೆಗೆ ಕಿವಿಗೊಡುವಂಥ ದೇವರು. ಕೀರ್ತನೆ 50:15 ಹೇಳ್ತದಲ್ಲ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ಬಿಡುಗಡೆ ಮಾಡ್ತೇನೆ, ನೀವು ನನ್ನ ಕೊಂಡಾಡುವಿರಿ. ಓಕೆ, ಮುಂದೆ ಕೀರ್ತನೆ 5ಕ್ಕೆ ಬನ್ನಿ. 5ನೇದಾಗಿ, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ನನ್ನ ಸ್ವರ ನಿನಗೆ ಕೇಳಿಸುವುದು ಅಂದರೆ ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸುವಂಥ ಅಭ್ಯಾಸವನ್ನು ದಾವೀದ ಇಟ್ಟುಕೊಂಡಿದ್ದ. ದೇವರ ಮಕ್ಕಳಾದ ನಾವು ಮುಂಜಾನೆ ಪ್ರಾರ್ಥಿಸಿದ್ರೆ ಎಷ್ಟು ಒಳ್ಳೆಯದು ಗೊತ್ತುಂಟ. 89 ಕೀರ್ತನೆ 13ನೇ ವಾಕ್ಯ ಓದಿ. ನಿನ್ನ ಭುಜವು ಮಹಾಬಲವುಳ್ಳದ್ದು, ನಿನ್ನ ಭುಜವು ಮಹಾಬಲವುಳ್ಳದು, ನಿನ್ನ ಹಸ್ತವು ಶಕ್ತಿಯುಳ್ಳದ್ದು, ನಿನ್ನ ಹಸ್ತ ಶಕ್ತಿಯುಳ್ಳದು, ನಿನ್ನ ಬಲಗೈ ಮಹತ್ತುಗಳನ್ನು ನಡೆಸುತ್ತದೆ, ನಿನ್ನ ಬಲಗೈ ಮಹತ್ವಗಳನ್ನು ನಡೆಸುತ್ತದೆ. ಓಕೆ, ಆಯ್ತಾ. 130 ಕೀರ್ತನೆ 6ನೇ ವಾಕ್ಯ ಓದಿ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಇಲ್ಲಿ ನೋಡ್ತೇವೆ, ಕಾವಲುಗಾರರು ಬೆಳಕನ್ನು ಮುನ್ನೋಡ್ತಾರೆ. ಯಾವಾಗ ಮುಂಜಾನೆ ಆಗ್ತದೆ, ಯಾವಾಗ ಬೆಳಕಾಗುತ್ತದೆ, ಯಾವಾಗ ನಾನು ಮನೆಗೆ ಹೋಗ್ತೇನೆ, ಯಾವಾಗ ಮಲಗ್ತೇನೆ ಎಂಬುದಾಗಿ ಅವರು ಅಷ್ಟು ಆತುರದಿಂದ ಕಾಯ್ತಿರ್ತಾರೆ. ಅದೇ ರೀತಿಯಲ್ಲಿ ದಾವೀದ ಹೇಳ್ತಾರೆ, ಅದಕ್ಕಿಂತಲೂ ಆತುರನಾಗಿ ದೇವರನ್ನು ಎದುರು ನೋಡ್ತೇನೆ ಎಂಬುದಾಗಿ ಆತನು ಹೇಳುವಂಥದ್ದು.
ಇನ್ನೊಂದು ವಾಕ್ಯ 119 ಕೀರ್ತನೆ 147 ವಾಕ್ಯ, 119 Psalms 147 verse. ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಇನ್ನೊಂದು ವಾಕ್ಯವದಿ ಯೇಸುಸ್ವಾಮಿಯ ಕುರಿತಾಗಿ ಓದುವುದಾದರೆ, ಯೇಸುಸ್ವಾಮಿ ಪ್ರಾರ್ಥನೆ ವೀರನಾಗಿದೆ. ಲೋಕದಲ್ಲಿದ್ದಾಗ ಆತ ನಮಗೆ ಒಳ್ಳೆ ಮಾದರಿ ಕೊಟ್ಟಿದ್ದಾನೆ ಪ್ರಾರ್ಥನೆಗೆ ಸಂಬಂಧವಾಗಿ ಅಲ್ಲ. ಯೋಹನ 8:1-2 ವಾಕ್ಯ ಓದುವಾಗ ಮುಂಜಾನೆ ಆತನ ಆಲಯಕ್ಕೆ ಬರ್ತಾ ಇದ್ದ, ಹೌದಾ? ಯೋಹನ 8:1-2 ವಾಕ್ಯ ಓದಿ. ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಬೆಳಿಗ್ಗೆ ಆತನು ಆಲಯಕ್ಕೆ ಬರ್ತಾ ಇದ್ದ. ಇನ್ನೊಂದು ವಾಕ್ಯ ಮಾರ್ಕ 1:35, ಮಾರ್ಕ್ 1:35. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಾ ಇದ್ದನು. ನಮ್ಮ ಜೀವಿತದಲ್ಲಿ ಮುಂಜಾನೆ ಪ್ರಾರ್ಥನೆಗೆ ಹೆಚ್ಚಾದ ಸಮಯ ಕೊಡಬೇಕು. ದಾವೀದನು ಮುಂಜಾನೆ ಪ್ರಾರ್ಥಿಸುವಂತ ಅಭ್ಯಾಸ ಮಾಡಿಕೊಂಡಿದ್ದ. ಅಂದರೆ ಮುಂಜಾನೆ ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ರೆ ಆ ದಿವಸವನ್ನು ನಾವು ದೇವರ ಕೈಗೆ ಒಪ್ಪಿಸೋದು. ಆ ದಿವಸದಲ್ಲಿ ಕರ್ತನೆ ನಿನ್ನ ಚಿತ್ತ ನೆರವೇರಲಿ, ಚಿತ್ತ ಪ್ರಕಾರ ನಡೆಸು, ಇವತ್ತಿನ ಕಾರ್ಯಭಾರ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಅವತ್ತಿನ ಕೆಲಸ ಕಾರ್ಯ ಎಲ್ಲವನ್ನು ಪ್ರಾರ್ಥನಾ ಪೂರ್ವಕ ದೇವರ ಕೈಗೆ ಒಪ್ಪಿಸುವುದು. ಅದು ಸುಂದರವಾಗಿದೆ. ಆ ದಿವಸ ಆಶೀರ್ವಾದದಾಯಕವಾಗಿರುತ್ತದೆ. ಅನೇಕರು 8 ಗಂಟೆವರೆಗೆ ಒಳ್ಳೆ ಮಲಗ್ತಾರೆ. ಮಧ್ಯರಾತ್ರಿ ಎದ್ದು ಪ್ರಾರ್ಥಿಸುವುದಿಲ್ಲ, ಮುಂಜಾನೆ ಪ್ರಾರ್ಥನೆ ಇಲ್ಲ, ಕೆಲವರ ಜೀವಿತದಲ್ಲಿ ಪ್ರಾರ್ಥನೆನೇ ಇರಲ್ಲ, ಆಶೀರ್ವಾದ ಮಾತ್ರ ಬಯಸ್ತಾ ಇರ್ತಾರೆ. ಒಂದು ವೇಳೆ ಸಮಸ್ಯೆ ಬಂದರೆ ಮತ್ತೆ ಅವಾಗ ಇದು ಓಡಿ ಬರ್ತಾರೆ, ಸೇವಕರ ಬಳಿ ಓಡಿ ಬರ್ತಾರೆ. ಅವರು ಪ್ರಾರ್ಥನೆ ಮಾಡೋದಿಲ್ಲ, ದೇವರು ಬಯಸುವುದು ಅವರು ಪ್ರಾರ್ಥಿಸ್ಬೇಕಂತ. ಓಕೆ, ಕೀರ್ತನೆ 5ಕ್ಕೆ ತಿರುಗಿ ಬರುವ. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ದಾವೀದ ಕೇವಲ ಪ್ರಾರ್ಥನೆ ಮಾಡಿ ಸುಮ್ಮನಾಗಲಿಲ್ಲ, ದೇವರಿಂದ ಆತನ ಉತ್ತರವನ್ನು ಎದುರು ನೋಡುವುದನ್ನು ಇಲ್ಲಿ ಕಾಣ್ತೇವೆ. ನೋಡಿ, ಮಾರ್ಕ್ 11:24-26 ವಾಕ್ಯ ಹೇಳ್ತದಲ್ಲ, ನಾವು ಪ್ರಾರ್ಥಿಸುವಾಗ ಯಾವ ವಿಷಯಕ್ಕೆ ಪ್ರಾರ್ಥಿಸ್ತೇವಲ್ಲ ಅದು ಸಿಕ್ಕಿದೆ ಎಂಬುದಾಗಿ ನಂಬಬೇಕಂತೆ. ಅದು 100% ಸಿಗ್ತದೆ ಎಂಬುದಾಗಿ ವಾಕ್ಯದ ಓದ್ತೇವೆ. ದಾವೀದನು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಸಮರ್ಪಿಸಿದನೋ ಅದರ ಸದುತ್ತರವನ್ನು ಎದುರು ನೋಡುವಂಥ ದಾವೀದನನ್ನು ಇಲ್ಲಿ ಕಾಣ್ತೇವೆ. ಅವನು ಚೆನ್ನಾಗಿ ಗೊತ್ತು. ಕೀರ್ತನೆ 65:2 ವಾಕ್ಯ ಹೇಳ್ತದಲ್ಲ, Psalm 65:2, ಪ್ರಾರ್ಥನೆ ಕೇಳುವಾತನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ನಾನು ಆರಿಸುವ ದೇವರು, ಸೇರಿಸುವ ದೇವರು, ಪ್ರಾರ್ಥನೆ ಕೇಳುವಂಥ ದೇವರು ಎಂಬ ತಿಳ್ಕೊಂಡಿದ್ದ ಅವನು. ಇನ್ನು ಆಯ್ತಾ? 5ನೇ 1-2-3 ಆಯಿತು. 6 ವಿಷಯಗಳನ್ನು ಪ್ರಾರ್ಥನೆಗೆ ಸಂಬಂಧವಾಗಿ, ಮೊರೆಗೆ ಸಂಬಂಧವಾಗಿ, ಪ್ರಲಾಪಕ್ಕೆ ಸಂಬಂಧವಾಗಿ ನಾವು ಅಲ್ಲಿ ಕಾಣ್ತೇವೆ. ಎರಡನೇ ಭಾಗ 4-7 ವಾಕ್ಯ, 4-7 ವರ್ಸು ಅಲ್ಲಿ ನಾನು ವಿವರಿಸ್ತೇನೆ. ಮೊದಲು 4-6 ವಾಕ್ಯ ಕೆಡುಕರಿಗೂ ದುಷ್ಟರಿಗೆ ಸಂಬಂಧವಾಗಿ. 7ನೇ ವಾಕ್ಯ, ಕೊನೆಯ ವಾಕ್ಯ, ಆತನು ದೇವರ ಮಹಾಕೃಪೆಯನ್ನು ಹೊಂದಿಕೊಂಡು ಯಾವ ರೀತಿ ಆಲಯದೊಳಗೆ ಹೋಗ್ತಾನೆ ಎಂಬುದಾಗಿ ವಿವರಿಸ್ತಾನೆ. ಅಂದರೆ ದುಷ್ಟರು ಹೇಗಿದ್ದಾರೆ ಮತ್ತು ಭಕ್ತನು ತಾನು ಯಾವ ರೀತಿ ಇದ್ದಾನೆ ಎಂಬುದಾಗಿ ಅಲ್ಲಿ ಆತನ ವ್ಯತ್ಯಾಸವನ್ನಲ್ಲಿ ತೋರಿಸುವುದನ್ನು ನೋಡ್ತೇವೆ ನಾವು. ಓದಿ. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ದೇವರು ದುಷ್ಟತ್ವ ಸಂತೋಷಿಸುವುದಿಲ್ಲ. ಹಬಕ್ಕುಕ 1:13 ಹೇಳ್ತದೆ, ಕೇಡನ್ನು ನೋಡಲಾರದಷ್ಟು ಅತಿ ಪರಿಶುದ್ಧ ದೃಷ್ಟಿ ಇಡುವ ನಮ್ಮ ದೇವರು. ದುಷ್ಟತ್ವದ ಸಂತೋಷ ಪಡಲ್ಲ ಆತನು. ಮುಂದೆ ಓದಿ. ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ಕೆಟ್ಟದ್ದು ದೇವರ ಬಳಿಯಲ್ಲಿ ತಂಗುವುದೇ ಇಲ್ಲ. ಕೆಟ್ಟ ಸಂಗತಿ ಆತನ ಬಳಿಯಲ್ಲಿ ಅವಕಾಶವೇ ಇಲ್ಲ. ಕೆಟ್ಟ ಸಂಗತಿಗೆ ನಮ್ಮ ದೇವರು ಪವಿತ್ರನು ಪರಿಶುದ್ಧನಾದ ದೇವರಾಗಿದ್ದಾನೆ. ಅನೇಕರು ಕೇಳಿದ್ದೇನೆ ನಾನು, ಕೆಲವರು ಕಳ್ಳತನ ಮಾಡೋಕ್ಕೆ ಮುಂಚೆ, ದರೋಡೆ ಮಾಡೋಕ್ಕೆ ಮುಂಚೆ, ಅಕ್ರಮ ಮಾಡೋಕ್ಕೆ ಮುಂಚೆ ಅವರ ದೇವರುಗಳಿಗೆ ಪ್ರಾರ್ಥಿಸಿ ಹೋಗುವುದಂತೆ, ನನಗೆ ಇವತ್ತು ಜಯ ಕೊಡುವಂತ. ಮುಂಚೆ ನಾನು ಕೂಡ ಮಾಡಿದ್ದೇನೆ, ಸತ್ಯ ದೇವರ ತಿಳಿಯೋಕ್ಕೆ ಮುಂಚೆ. ಅರ್ಥ ಆಯ್ತಲ್ಲ? ಅಂದರೆ ನಾವು ಯಾರ ಹತ್ರ ಪ್ರಾರ್ಥನೆ ಮಾಡ್ತೇವೋ ಆ ನಮ್ಮ ದೇವರು ನೀತಿಯುಳ್ಳ ದೇವರಾಗಿರುವುದಾದ್ರೆ, ಪರಿಶುದ್ಧನು ನೀತಿಯುಳ್ಳವನು, ಇಂಥ ಕೆಟ್ಟದಕ್ಕೆ ಸಹಾಯ ಮಾಡುವವನಲ್ಲ. ಸಹಾಯ ಮಾಡಲ್ಲ, ಕೆಟ್ಟದಕ್ಕೆ ಆತನು ಸಹಾಯ ಮಾಡಲ್ಲ. ಕೆಟ್ಟದ್ದು ಆತನಲ್ಲಿ ತಂಗುವುದೇ ಇಲ್ಲ. ಅದು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ನಾವು ಕೀರ್ತನೆ 23:3 ದಾವೀದನು ಹೇಳ್ತಾನಲ್ಲ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ, ಯಾವ ಮಾರ್ಗದಲ್ಲಿ? ನೀತಿ ಮಾರ್ಗದಲ್ಲಿ ನಡೆಸ್ತಾನೆ.
ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗವನ್ನು ನಡೆಸ್ತಾನೆ ಅಂತ. ಓಕೆ, ಮುಂದೆ ಓದಿ. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಸೊಕ್ಕಿನವರು ಆತನ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಈಗ ಉದಾಹರಣೆಗೆ ನೆಬೂಕದ್ನೆಚ್ಚರ ಅರಸ, ದಾನಿಯೇಲನ ಪುಸ್ತಕ 4ನೇ ಅಧ್ಯಾಯ ನಾವು 28ನೇ ವಾಕ್ಯದಿಂದ 37 ವಾಕ್ಯದವರೆಗೆ, ಅಥವಾ ಅಲ್ಲಿ ನಾವು ನೋಡೋದಾದರೆ 37 ವಾಕ್ಯದವರೆಗೆ, 28ರಿಂದ 37 ವಾಕ್ಯದವರೆಗೆ ಓದೋದಾದರೆ, ಅವರು ಸೊಕ್ಕಿನಿಂದ ನಡೆದ, ಅಹಂಕಾರದ ನಡೆಯುವಂಥದ್ದು ನೋಡ್ತೇವೆ ನಾವು. ಕೊನೆಗೆ ಅವನು ಏನು ಹೇಳ್ತೇವೆ, 33ರಿಂದ ಓದಿ 33ರಿಂದ 37, ಅಂದರೆ ಈ ಪ್ರಾಣಿಗಳ ಸ್ಥಿತಿಗೆ 7 ವರ್ಷ ಆತನು ಬಂದ ಅಲ್ಲ, ಅಹಂಕಾರದಿಂದ ಇದು ಮಾಡಿದ್ದಕ್ಕಾಗಿ ಏನು ಹೇಳ್ತಾನೆ, ಅದರ ಪರಿಜ್ಞಾನ ಬಂದ ನಂತರ 33ರಿಂದ 37. ಈ ನುಡಿಯು ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆರವೇರಿತು. ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯುತ್ತಾ ಆಕಾಶದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು. ಅವನ ಕೂದಲು ಹದ್ದುಗಳ ಗರಿಯಂತೆಯೂ ಅವನ ಉಗುರು ಹಕ್ಕಿಗಳ ಉಗುರಿನ ಹಾಗೂ ಬೆಳೆದವು. ಆ ಕಾಲವು ಕಳೆದ ಮೇಲೆ ನೆಬೂಕದ್ನೆಚ್ಚರನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ಆಗ ನಾನು ಪರಾತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವಾತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದೆನು. ಆತನ ಆಳಿಕೆಯು ಶಾಶ್ವತ, ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು. ಭೂ ನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಯಾರೂ ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ನೀನು ಏನು ಮಾಡುತ್ತಿ ಎಂದು ಯಾರೂ ಕೇಳಲಾರರು. ಅದೇ ಸಮಯದಲ್ಲಿ ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ನನ್ನ ಪ್ರಭಾವ ವೈಭವಗಳು ಮತ್ತೆ ನನಗೆ ಲಭಿಸಿ ನನ್ನ ರಾಜ್ಯದ ಕೀರ್ತಿಯು ಪ್ರಕಾಶಿಸಿತು. ನನ್ನ ಮಂತ್ರಿಗಳು ಅಧಿಪತಿಗಳು ನನ್ನನ್ನು ಓಲೈಸಿದರು. ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡೆನು. ನನ್ನ ಮಹಿಮೆಯು ಅತ್ಯಧಿಕವಾಯಿತು. ಈಗ ನೆಬೂಕದ್ನೆಚ್ಚರನಾದ ನಾನು ಪರಲೋಕವನ್ನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ. ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು. ನಮ್ಮ ದೇವರು ಸೊಕ್ಕಿನ ನಡೆಯುವವರನ್ನು ಏನು ಮಾಡ್ತಾನೆ? ಎಷ್ಟು ದೊಡ್ಡ ಅರಸನ ನೆಬೂಕದ್ನೆಚ್ಚರನ ಸೊಕ್ಕನ್ನು ದೇವರು ಅಡಗಿಸಿಬಿಟ್ಟ. ಇವತ್ತು ಈ ಲೋಕದಲ್ಲಿ ಕೆಲವರಿಗೆ ಪದವಿಯ ಸೊಕ್ಕಿದೆ, ಪದವಿಯ ಸೊಕ್ಕಿದೆ, ಅಧಿಕಾರದ ಮದ ಅಂತ ಹೇಳ್ತಾರಲ್ಲ ಅದು ಇದೆ. ಕೆಲವರಿಗೆ ಹಣದ ಮದ ಇದೆ, ಕೆಲವರಿಗೆ ವಿದ್ಯಾಭ್ಯಾಸದ ಮದ ಇದೆ. ನೋಡ್ತೇವೆ ಅಂದರೆ ಎಷ್ಟೇ ನಾವು ದೇವ್ರ ನಮ್ಮ ಮೇಲೆ ಕೆತ್ತರು, ಎಷ್ಟೇ ಪದವಿಗೆ ತಂದರೂ ದೇವರ ಮುಂದೆ ದೀನರಾಗಿರ್ಬೇಕು, ತಗ್ಗಿಸಿಕೊಳ್ಬೇಕು. ಕೆಲವರು ಈಗ ದೇವರಿಂದ ಕೃಪೆಗಳನ್ನು ಹೊಂದಿದ ನಂತರ ಸಹ ಗರ್ವಿಷ್ಠರಾಗ್ತದೆ. ಯಾಕಂದರೆ ಜ್ಞಾನೋಕ್ತಿ 16:18 ಹೇಳ್ತದೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ದೇವರ ಅಂಥವನನ್ನು ದೊಬ್ಬಿ ಬಿಡ್ತಾನೆ. ಅವರು ಕೃಪೆ ಕಳ್ಕೊಂಡು ಬಿಡ್ತಾರೆ ಅಹಂಕಾರದಿಂದ ಅಲ್ಲ. ಓಕೆ, ಮುಂದೆ ಓದಿ. ಕೀರ್ತನೆ 5. ಅಧರ್ಮಿಗಳೆಲ್ಲರನ್ನು ನೀನು ಹಾಗೆ ಮಾಡುವಿ. ಸುಳ್ಳು ಹೇಳುವ ದೇವರು ಏನ್ ಮಾಡ್ತಾನೆ? ಧರ್ಮ ಮಾರ್ಗಕ್ಕೆ ವಿರುದ್ಧವಾಗಿ ಹೋಗುವಂತ ಎಲ್ಲರನ್ನು ಹಾಗೆ ಮಾಡ್ತಾನಂತೆ ದೇವರು. ಅಧರ್ಮಿಗಳು ದೇವರಿಗೆ ಇಷ್ಟ ಇಲ್ಲ ಅಂತ ಹಾಗೆ ಮಾಡ್ತಾನೆ. ಉದಾಹರಣೆಗೆ ನಾವು ಸೊದೋಮ್ ಗೊಮೋರದ ಬಗ್ಗೆ ಓದ್ತೇವೆ. ದೇವರು ಹಾಗೆ ಮಾಡಿದ ಅವರನ್ನು. ನೋನ ಜಲಪ್ರಳಯ ಬಂದಾಗ ಆಗಿನ ಲೋಕ ಜನರನ್ನು ಹಾಗೆ ಮಾಡಿದ ದೇವರು. ಮಾನಸಾಂತರ ಪಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಫಸ್ಟ್ ಇದರ ನಡುವೆ ಒಂದು ಪ್ರಶ್ನೆ. ಈಗ ಎಷ್ಟೋ ಜನರು ಅಧರ್ಮದಲ್ಲಿ ಅಥವಾ ಕೆಟ್ಟತನದಲ್ಲಿ ಜೀವಿಸ್ತಾ ಇದ್ದಾರೆ. ದೇವರು ಇದನ್ನು ನೋಡಿ ಸಹಿಸ್ಕೊಂಡಿದ್ದಾನಲ್ಲ, ಏನಕ್ಕೆ ಇರ್ಬೋದು? ಅಲ್ಲ, ಒಂದು ಇವತ್ತು ಮಾನಸಾಂತರ ಪಡ್ತಾರೆ, ನಾಳೆ ಮಾನಸಾಂತರ ಪಡ್ತಾರೆ ಅಂತ ಒಂದು ಅವಕಾಶ ದೇವರು ಕೊಡ್ತಾನೆ. ಜನರು ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಯೇಸುವಿನ 2ನೇ ಬರೋಣಕ್ಕೆ ಬರುವಾಗ ರಹಸ್ಯ ಬರೋಣದಲ್ಲಿ ನಾವು 2 ತೆಸಲೋನಿಕ 1ನೇ ಅಧ್ಯಾಯದಲ್ಲಿ 5ರಿಂದ 8 ವಾಕ್ಯ ಓದೋ ಗೊತ್ತಾಗ್ತದೆ. ಒಂದು, ತನಗೆ ಅಧೀನರಾಗದೆ ಇರುವವರನ್ನು, ದೇವರು ತಿಳಿದಿರುವವರನ್ನು ಅವನೇನು ಮಾಡ್ತಾನಂತೆ? ಆತನು ಶಿಕ್ಷಿಸ್ತಾನಂತ ಅಲ್ಲಿ ನೋಡ್ತೇವೆ ನಾವು. ಅಂದರೆ ದೇವರ ಕಣ್ಣಿಂದ ಮರೆಯಾಗಿ ಏನು ಮಾಡಲಿಕ್ಕೆ ಸಾಧ್ಯ? ಯಾರು ಕೂಡ ದೇವರ ಕಣ್ಣಿನ ಮರೆಯಿಂದಾಗಿ ಏನು ಮಾಡಲಿಕ್ಕೆ ಆಗಲ್ಲ. ಕೀರ್ತನೆ 98 ಸಾಮ್ಸ್ 98 ವಾಕ್ಯ ಹೇಳ್ತದೆ, ಗುಪ್ತ ಪಾಪಗಳನ್ನು ಆತನು ತೇಜೋ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಗುಪ್ತ ಪಾಪ, ರಹಸ್ಯ ಪಾಪಗಳು. ಖಂಡಿತ ಭಾಷೆ. ಇವತ್ತು ಎಷ್ಟೋ ಜನರು ದೇವರು ನೋಡ್ತಾ ಇಲ್ಲ, ಯಾರು ನನ್ನ ನೋಡ್ತಾ ಇಲ್ಲ ಎಂಬುದಾಗಿ
ಕತ್ತಲೆಯಲ್ಲಿ ಮಾಡುವುದಾದ್ರೂ ದೇವರು ಒಬ್ಬನು ನೋಡ್ತಾ ಇದ್ದಾನೆ. ಡ್ಯಾನಿಯಲ್ 2:22, ಡ್ಯಾನಿಯಲ್ 2:22 ಹೇಳ್ತದೆ, ಕಾರ್ಗತ್ತಲ್ಲಿ ಇರುವಂಥದ್ದು ದೇವರು ಆತನಿಗೆ ಬೆಳಕಿನಲ್ಲಿ ನೋಡ್ತಾನಂತ. ಎಲ್ಲಿ ಮನೆ ಒಳಗೆ ರೂಮಿನ ಒಳಗೆ, ಅದಕ್ಕೆ 139 ಕೀರ್ತನೆ 1-11 ವಾಕ್ಯ ಓದಿ ಭಕ್ತನ ಹೇಳ್ತಾನೆ, ಆಕಾಶಕ್ಕೆ ಹೋದ ಅಲ್ಲಿ ನೀನು ಎದ್ದಿ, ಕೆರಕ್ಕೆ ಕಟ್ಟಿ ಅಲ್ಲಿ ಹೋದು ಅಲ್ಲಿ ಇರ್ತಿ, ಪಾತಾಳಕ್ಕೆ ಹೋದ ಅಲ್ಲಿ ಇರ್ತಿ, ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ನಾನು ಎಲ್ಲಿಗೆ ಹೋಗಲಿ. ಮಾತು ಕಿವಿ ಎಲ್ಲ ಕೇಳುವಂಥದ್ದು ನೋಡುವಂಥದ್ದು ಎಲ್ಲ ದೇವ್ರಿಗೆ ಗೊತ್ತು. ದೇವರ ಕಣ್ಣಿಗೆ ತಪ್ಪಿಸ್ಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ. ಅಧರ್ಮಗಳನ್ನು ಆತನು ಹಾಗೆ ಮಾಡ್ತಾನೆ. ಮುಂದೆ ಓದಿ. ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಸುಳ್ಳು ಹೇಳುವಂಥ ವ್ಯಕ್ತಿಗಳನ್ನ ಆತನ ಏನು ಮಾಡ್ತಾನಂತೆ? ನಾಶ ಮಾಡ್ತಾನೆ. ಅದಕ್ಕೆ ಹೇಳಿದ್ದು ಯೇಸು ಸ್ವಾಮಿ ಯೋಹನ 8:44 ವಾಕ್ಯದಲ್ಲಿ, ಸೈತಾನ್ ನಿಮ್ಮ ತಂದೆ, ಸುಳ್ಳಿಗೆ ಮೂಲ ಪುರುಷ, ಅವನ ಆಸೆನೇ ನಡೆಸ್ತೀರಂತ ಆ ಯಹೂದ್ಯರು ನೋಡಿ ಆತನ ಹೇಳ್ತಾ ಇದ್ದಾನೆ. ಸೈತನ ಸುಳ್ಳಿಗೆ ಮೂಲ ಪುರುಷ, ಸುಳ್ಳಿಗೆ ತಂದೆ ಆಗಿದ್ದಾನೆ ಎಂಬುದಾಗಿ ಹೇಳಿ ಅವನು ಗದರಿಸುವಂಥದ್ದಲ್ಲಿ ಕಾಣ್ತೇವೆ. ಸುಳ್ಳುಗಾರ ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ಎಫೆಸರ್ 4:25 ಹೇಳ್ತದೆ, ಸುಳ್ಳು ಆಡಬೇಡ್ರಿ, ಇನ್ನು ಮುಂದೆ ಸುಳ್ಳು ಆಡಬೇಡ್ರಿ ಅಂತ ಹೇಳ್ತದೆ ಒಬ್ಬರಿಗೊಬ್ಬರು. ಈಗ ಕೆಲವರು ನಾನು ಕೇಳಿದಂಥ ಕೆಲವೊಂದು ಸಂಗತಿ, ಇವನು ಬಿಸ್ನೆಸ್ ಮಾಡುವವರು ಸುಳ್ಳಿಲ್ಲದೆ ಬಿಸ್ನೆಸ್ ಇಲ್ಲ ಎಂಬುದಾಗಿ ಹೇಳ್ತಾರೆ. ಸುಳ್ಳುಗಾರರಿಗೆ ಎಲ್ಲಿ ಸ್ಥಳ ಗೊತ್ತಾ? ಪ್ರಕಟಣೆ 21:8 ಓದಿ. ರೆವಲ್ಯೂಷನ್ 21:8. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ, ಅದು ಎರಡನೇ ಮರಣವು ಎಂದು ನನಗೆ ಹೇಳಿದನು. ಇಲ್ಲಿ ತಪ್ಪಿಸಿಕೊಳ್ಬಹುದು, ಈ ಲೋಕದ ನ್ಯಾಯಾಲಯದಿಂದ ತಪ್ಪಿಸಿಕೊಳ್ಬಹುದು, ಲೋಕದ ಜನರ ಮುಂದೆ ತಪ್ಪಿಸಿಕೊಳ್ಬಹುದು. ಅಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಆಗಲ್ಲ. ಯಾವುದೇ ನೆವ ದೇವರ ಮುಂದೆ ನಿಲ್ಲಲ್ಲ. ಇಲ್ಲ. ಅದು ಸಣ್ಣ ಸುಳ್ಳು ದೊಡ್ಡ ಸುಳ್ಳು ಅಂತ ಬರಲ್ಲ. ಯೇಸುಸ್ವಾಮಿಗೆ ಅದಕ್ಕೆ ಯೇಸುಸ್ವಾಮಿಯನ್ನು ಗಮನಿಸಿ ಅದೇ ಶಾಸ್ತ್ರಿ ತಪ್ಪು ಹುಡುಕುವಂಥ ಶಾಸ್ತ್ರಿ ಹೆಸರು ಏನು ಹೇಳ್ತಿದ್ರು? ನೀನು ಸತ್ಯವಂತನು. ನೋಡಿ ಮಾರ್ಕ್ 12:14 ಓದಿ. ಮಾರ್ಕ್ 12:14. ಇವರು ಬಂದು, ಬೋಧಕನೇ ನೀನು ಸತ್ಯವಂತನು. ಯೇಸುವಲ್ಲಿ ತಪ್ಪು ಹುಡುಕ್ಲಿಕ್ಕೆ ಆಗಲೇ ಇಲ್ಲ ಅವರಿಗೆ. ಜಾನ್ 8:46, ಯೋಹನ 8:46 ನನ್ನಲ್ಲಿ ಪಾಪ ಇದ್ರೆ ತೋರಿಸಿ ಅಂತ ಯೇಸು ಹೇಳಿದ. ಓದಿ. ನನ್ನಲ್ಲಿ ಪಾಪವನ್ನು ತೋರಿಸಿ ಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ನಾನು ಅವರೇ ಸಾಕ್ಷಿ ಕೊಡ್ತಾರೆ. ತಪ್ಪು ಹುಡುಕುವವರೇ ಬಂದು ನೀನು ಸತ್ಯವಂತನಂತ ಸಾಕ್ಷಿ ಕೊಡ್ತಾ ಇದ್ದಾರೆ ಯೇಸುಸ್ವಾಮಿಗೆ. ಬಗ್ಗೆ ಮುಂದೆ ಓದಿ. ಕೀರ್ತನೆ 5. ಯೆಹೋವನೇ, ನರಹತ್ಯೆ ಮಾಡುವವರು ಕಪಟಿಗಳು. ನರಹತ್ಯೆ ಮಾಡುವುದು ಯಾರು? ಯಾವ ರೀತಿ ನರಹತ್ಯೆ ಮಾಡುವಂಥ? ಒಂದು ಕೊಲೆ, ಒಂದು ನಿಜವಾದ ಕೊಲೆ ಅಲ್ಲ. ಎರಡನೇದಾಗಿ ನಾವು ಕೊಲೆ ಮಾಡ್ತೇವೆ, ಗೊತ್ತುಂಟಾ? 1 ಯೋಹನ 3:15 ಓದಿ. 1 John 3:15. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ. ನಾವು ದ್ವೇಷ ಮಾಡಿದರೆ ಪರಸ್ಪರ ಯಾರ ಮೇಲೂ ನಾವು ಕೊಲೆ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನರಹತ್ಯರು. ಮತ್ತೆ ಮುಂದೆ ಕಪಟಿಗಳಂದ್ರೆ ಯಾರು? ಕೀರ್ತನೆ 51:6 ಓದಿ. Psalm 51:6. ಯಥಾರ್ಥ ಚಿತ್ತವೇ ನಿನಗೆ ಇಷ್ಟ ಅಂತ ಹೇಳ್ತದೆ ಅಲ್ಲಿ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಕಪಟಿಗಳಂದ್ರೆ ಹೊರಗೊಂದು ತೋರಿಸುವುದು, ಒಳಗೆ ಬೇರೆ ಇರ್ತಾರೆ ಅವರು. ನಿಜವಾಗಿ ಒಳಗಡೆ ಹಾಗೆ ಇರುವುದಿಲ್ಲ, ತೋರಿಸುವಂಥದ್ದು, ನಾಟಕ ಮಾಡುವಂಥದ್ದು, ಸ್ವಭಾವ, ಜೀವಿತ, ಪರಿಶುದ್ಧತೆಯ ನಾಟಕ ಆಡೋದು, ಭಕ್ತಿಯ ವೇಷ ಧರಿಸುವಂಥದ್ದು. 2 Timothy 3:5 ಹೇಳ್ತಾರೆ. 2 Timothy 3:5 ಭಕ್ತಿಯ ವೇಷ ಧರಿಸಿ ಅದರ ಬಲವನ್ನು ಬೇಡ ಎನ್ನುವ ಅವರೇ ಕಪಟಿಗಳು. ಈ ಕಡೆ ಕಾಲಘಟ್ಟದಲ್ಲಿ ಇಂಥವರು ಹೆಚ್ಚಾಗಿ ಬರ್ತಾರಂತ ಅನಿಸ್ತದೆ ಪಾಸ್ಟ್. ಹೌದೌದು. ಮಾರ್ಕ 7:6-8 ಯೇಸು ಏನು ಹೇಳಿದ? ನೀವು ಕಪಟಿಗಳು, ಹೃದಯ ದೂರ ಇಟ್ಟು ತುಟಿಗಳನ್ನು ದೇವರು ಸನ್ಮಾನಿಸ್ತೀರಂತ ಯೇಸು ಹೇಳಿದ. ಕಡೆ ಕಾಲ ಜಾಸ್ತಿ ಇರ್ತಾರೆ ಕಪಟಿಗಳೆಲ್ಲ, ದೇವ್ರು ನೋಡ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ. ನಿನ್ನ ಮಹಾಕೃಪೆ 7ನೇ ವಾಕ್ಯ ಇಂಪಾರ್ಟೆಂಟ್. ಅದು ಆ 4-6 ವಾಕ್ಯದಲ್ಲಿ ದುಷ್ಟರ ಕಪಟಿಗಳ ಬಗ್ಗೆ ಆತನು ಹೇಳಿದ ನಂತರ
7ನೇ ವಾಕ್ಯದ ತನ್ನ ಕುರಿತು ಆತನು ಹೇಳ್ತಾ ಇದ್ದ, ಅವರನ್ನು ನೋಡಿದ ಅವನು, ಈಗ ತನ್ನ ಕುರಿತು ಹೇಳ್ತಾನೆ, ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ಮಂದಿರದೊಳಕ್ಕೆ ಪ್ರವೇಶ ಮಾಡುವೆನು. ನಮ್ಮ ಜೀವಿತದ ದೇವರು ಹೇಳ್ತಾನೆ, ನೀನು ನನಗೆ ಕೃಪೆ ಕೊಟ್ಟಿದ್ದಿ, ಮಹಾಕೃಪೆ ಕೊಟ್ಟಿದ್ದಿ. ಆ ಕೃಪೆಯಿಂದಲೇ ನಿನ್ನ ಮಂದಿರದೊಳಗೆ, ಅವರ ಹಾಗೆ ಜೀವಿಸ್ತಾ ಇಲ್ಲ ನಾನು, ನಿನ್ನ ಮಂದಿರದೊಳಕ್ಕೆ ಪ್ರವೇಶ ಮಾಡ್ತೇನೆ ಎಂಬುದಾಗಿ ಆತ ಹೇಳುವಂಥದ್ದು ನೋಡ್ತೇವೆ ನಾವು. 3ನೇ ಭಾಗಕ್ಕೆ ಬರುವ ಅಷ್ಟೇ. ಇವತ್ತು ನಾವು ಸಹ ಆಕ್ಚುಲಿ ನಾವು ಸಹ ದೇವರ ಕೃಪೆ ಇಲ್ಲದಿದ್ರೆ ನಾವು ಸಹ ಎಲ್ಲಿಯೋ ನಾಶವಾಗಿ ಹೋಗ್ಬೇಕು. ಖಂಡಿತ ಆತನ ಕೃಪೆ ಇರೋದ್ರಿಂದಲೇ ನಾವು ಇವತ್ತು ದೇವರ ಸನ್ನಿಧಾನಕ್ಕೆ ಬಂದು ಜೀವಂತವಾಗಿ. ಪ್ರಲಾಪಗಳು 3ನೇ ಅಧ್ಯಾಯ 21, 22 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ, ನಾವು ಬದುಕಿ ಉಳಿದುದು ಯೆಹೋವನ ಕೃಪೆಯೇ, ಆತನ ಕೃಪಾವರೆಗೂ ನಿಂತು ಹೋಗುವುದಿಲ್ಲ, ಅವು ದಿನ ಹೊಸ್ತಾಗಿ ಸಿಗುತ್ತವೆ. ಆತನ ರಕ್ಷಣೆ ಸಹ ನಮಗೆ ದೇವರು ಕೊಟ್ಟಂತ ಎಲ್ಲ ಕೃಪೆಯಿಂದ, ರಕ್ಷಣೆ ಕೃಪೆಯಿಂದ, ಎಲ್ಲ ಕೃಪೆಯಿಂದ. ಅದು ಕೃಪೆ ಸಿಕ್ಕಿದೆ ಅಂತ ಪಾಪದಲ್ಲಿ ಜೀವಿಸ್ಲಿಕ್ಕೆ ಆಗಲ್ಲ. ಇವತ್ತು ಎಷ್ಟೋ ಕಡೆಯಲ್ಲಿ ಅಂತ ದುರ್ಬೋಧನೆ ಬರ್ತಾ ಇದೆ. ರೋಮ 6:1-2, ರೋಮನ್ 6:1-2 ಹೇಳ್ತದೆ, ಕೃಪೆ ಇದೆ ಅಂತ ಪಾಪ ಮಾಡದಲ್ಲಿ ಜೀವಿಸ್ಲಿಕ್ಕಿಲ್ಲ. ಕೃಪೆ ಕೊಟ್ಟದೆ ಪಾಪ ಜಯಿಸುವುದಕ್ಕಾಗಿ. ಹೌದು, ನಾವು ಪರಿಶುದ್ಧರಾಗಿ ಇನ್ನೂ ಪರಿಶುದ್ಧತೆಗೆ ಹೋಗುವುದಕ್ಕಾಗಿ. ರೋಮ 6:1-2, ರೋಮ 6:15 ವಾಕ್ಯದಲ್ಲಿ ಓದ್ತೇವೆ, ಕೃಪೆ ಇದೆ ಅಂತ ಪಾಪ ಮಾಡಬಾರದು, ಪಾಪ ಜೀವಿಸಬಾರದು. ಪಾಪ ಜಯಿಸುವುದಕ್ಕೆ ಕೃಪೆ ಕೊಟ್ಟಿದೆ, ನೀತಿವಂತರಾಗಿ ಜೀವಿಸುವುದಕ್ಕೆ ಕೃಪೆ ಕೊಟ್ಟಿದೆ, ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಕೃಪೆ ಕೊಟ್ಟಿದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಮುಂದೆ ಓದಿ. ಮುಂದೆ 3ನೇ ಭಾಗಕ್ಕೆ ಬರುವಾಗ 10-12 ವಾಕ್ಯ, 3ನೇ ಭಾಗ ಓದಿ. ಕೀರ್ತನೆ 5. ಓದಿ ಮುಗಿಸಿ. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳ್ತೇನೆ. ನೋಡಿ, ಭಯ, ಆವಾಗಲೇ ಕೃಪೆಯ ಬಗ್ಗೆ ನೀವು ಹೇಳಿದ್ರಿ. ಕೃಪೆಯಿಂದ ಜೀವಿಸ್ತಾ ಇದ್ದೇವೆ, ಕೃಪೆಯಿಂದ ರಕ್ಷಣೆ ಸಿಕ್ಕಿದೆ, ಕೃಪೆಯಿಂದ ನಾವು ಎಲ್ಲವನ್ನು ಮಾಡ್ತಾ ಇದ್ದೇವೆ. ಎಲ್ಲ ದೇವರ ಕೃಪೆ ಇವತ್ತು ನಮ್ಮ ಜೀವಿತದಲ್ಲಿ. ಕೃಪೆ ಇರುವ ನಿಮಿತ್ತ ಪಾಪ ಮಾಡಿ. ಆದರೆ ಇಲ್ಲಿ ಅವನು ಇನ್ನೊಂದು ಸೇರಿಸ್ತಾ ಇದ್ದಾನೆ, ನಿನ್ನಲ್ಲಿಯೇ ಭಯ ಭಕ್ತಿ. ಭಯ ಜೊತೆಗೆ ಭಕ್ತಿಯೊತ್ತಿಗೆ ಏನಿರಬೇಕು? ಭಯ ಇರಬೇಕು. ಭಯ ಭಕ್ತಿ ಸೇರಿ ಇರಬೇಕು. ಕೇವಲ ಭಕ್ತಿ ಅಲ್ಲ, ಭಯ ಕೊಡಬೇಕು, ದೇವರಿಗೆ ಭಯಪಡಬೇಕು. ಜ್ಞಾನೋಕ್ತಿ 8:13 ಹೇಳ್ತದೆ, ಯೆಹೋವನ ಭಯವು ಪಾಪ ದ್ವೇಷವನ್ನು ಉಂಟು ಮಾಡ್ತದೆ. ಗರ್ವ, ಆಂಭಾವ, ದುರ್ಮಾರ್ಗತನ, ಕುಟಿಲ ಭಾಷೆ ಇವುಗಳನ್ನು ನಾನು ಏನು ಮಾಡ್ತೇನೆ? ಹಾಗೆ ಮಾಡ್ತೇನೆ. ನಿನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ನಿನಗೆ ಅಡ್ಡ ಬೀಳ್ತಾನೆ. ಇದು ಎಂಥ ಒಂದು ಸಾಕ್ಷಿ ಸ್ಟೇಟ್ಮೆಂಟ್ ನಾವು ನೋಡ್ತೇವೆ ಇಲ್ಲಿ ದಾವೀದನದ್ದು. ಇಲ್ಲಿ ನಾವು ನೋಡ್ತೇವೆ, ಭಯ ಮತ್ತು ಭಕ್ತಿ ಇದ್ದರೆ ಮಾತ್ರ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ. ಈಗ ಕೀರ್ತನೆ 23:6, ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು, ಕೃಪೆಯನ್ನು ನಿಂಬಲಿಸುವುದು. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸಿದ್ರೆ ಮಾತ್ರ ಶುಭ ಮತ್ತು ಕೃಪೆ ನಮ್ಮ ನಿಂಬಲಿಸ್ತದೆ. ಅರ್ಥ ಆಯ್ತಲ್ಲ? ಮತ್ತೆ 6:33, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾಕುಪಡಿ ಉಳಿದುದೆಲ್ಲವೂ ನಿಮಗೆ ಸಿಗುತ್ತದೆ. ಓಕೆ, ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಸಮಯದ ಅಭಾವದ ನಿಮಿತ್ತವಾಗಿ ನಾವು ಇಲ್ಲಿಗೆ ಮುಗಿಸಲಿಕ್ಕೆ ಬಯಸ್ತೇವೆ. ದೇವರ ಸೇವಕ ನಮಗೆ ಹೇಳಿದರು, ನಿಜವಾಗಿ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಆ ಕೃಪೆಯಲ್ಲಿ ನಾವು ಆಶ್ರಯಿಸಿ ದೇವರ ಆಲಯದಲ್ಲಿ ನಾವು ಪರಿಶುದ್ಧರಾಗಿ ಭಯಭಕ್ತಿಯುಳ್ಳವರಾಗಿ ನಿಲ್ಲೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೀರ್ತನೆ 5:7 ವಚನಗಳು ನಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ಇದರ ಇನ್ನೊಂದು ಭಾಗವನ್ನು ನಾವು ನೋಡಲಿಕ್ಕೆ ಇದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.